ಮುಂದಿನ ರಾಶಿ ಸಿಂಹರಾಶಿ. 2025 ಸಿಂಹರಾಶಿಯವರಿಗೆ ಅಷ್ಟಮ ಶನಿ ದೋಷ ಅನ್ನುವಂಥದ್ದು ಪ್ರಾರಂಭ ಆಗತ್ತೆ. ಅಂದರೆ ಸಿಂಹರಾಶಿಯವರಿಗೆ 7ರಲ್ಲಿದ್ದಂತಹ ಶನಿ ಪಾಪೇ ಸಪ್ತಮಗೆ ಕಳತ್ರ ಮರಣಂ ರೋಗೋ ಯೋಗ್ಯೋಸ್ಯವ ಅಂತ ಹೇಳುವಂಥ ರೀತಿಯಲ್ಲಿ ಸಪ್ತಮ ಸ್ಥಾನದಲ್ಲಿ ಯಾವಾಗ ಪಾಪಗ್ರಹರ ಯೋಗ ಇರುತ್ತೆ, ಕೌಟುಂಬಿಕವಾಗಿರುವಂಥ ಸಮಸ್ಯೆ, ಅದರಲ್ಲೂ ಹೆಂಡತಿ ಗಂಡನ ಮಧ್ಯೆ ಸಮಸ್ಯೆಗಳು, ಮತ್ತು ಪಾರ್ಟ್ನರ್ಶಿಪ್ಗೆ ನಾವು ಸ್ಥಾನವನ್ನು ಕೂಡ ನಾವು ಸಪ್ತಮ ಸ್ಥಾನವನ್ನೇ ನೋಡುವಂಥದ್ದು. ಹಾಗಾಗಿ ಯಾರ್ಯಾರು ಪಾರ್ಟ್ನರ್ಶಿಪ್ ಮಾಡಿರ್ತಾರೆ ಅಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗಿರುವಂಥದ್ದು. ಅದರ ಜೊತೆಗೆ ಪಾರ್ಟ್ನರ್ಶಿಪ್ಪಿಂದ ಹೊರಗಡೆ ಬಂದಿರುವಂಥದ್ದು ಸ್ವಲ್ಪ ಸಮಸ್ಯೆಗಳು ಕಾಣುತ್ತೆ. ಆದರೆ ಈಗ ಅಷ್ಟಮ ಸ್ಥಾನಕ್ಕೆ ಬಂದಾಗ ಸಾಧಾರಣವಾಗಿ ಇನ್ನೂ ಹೆಚ್ಚು ಸಮಸ್ಯೆಗಳು ಶನಿಯಿಂದ ಬರುವಂತಹ ಸಾಧ್ಯತೆ. ಅಯ್ಯೋ ಹೌದಾ, ಶನಿಯಿಂದ ಪೂರ್ಣವಾಗಿ ಸಮಸ್ಯೆ ಬರತ್ತಾ ಅಂತಂದ್ರೆ ಖಂಡಿತ ಇಲ್ಲ. ಯಾಕೆ ಅಂದರೆ ಗುರುವಿನ ಬಲ ಬರುತ್ತೆ. ಅಂದರೆ ಗುರುವಿನ ಒಂದು ಬಲ ಅನ್ನುವಂಥದ್ದು ಪ್ರಾಪ್ತವಾಗತ್ತೆ. ಯಾವುದೇ ಗ್ರಹಗಳು ಅಶುಭ ಫಲವನ್ನು ಕೊಡ್ತಿದ್ರೂ ಕೂಡ, ಯಾವುದೇ ಒಂದು ರಾಶಿಗಳಲ್ಲಿ ಯಾವುದೇ ಒಂದು ಸ್ಥಾನಗಳಲ್ಲಿ ಸಂಚಾರವನ್ನು ಮಾಡ್ತಿದ್ರು, ಗುರುವಿನ ಬಲ ಅನ್ನುವಂಥದ್ದು ಒಂದಿತ್ತು ಅಂತಂದರೆ ಅದರಲ್ಲಿ ಬರುವಂತಹ ಎಷ್ಟೋ ನೆಗೆಟಿವಿಟೀಸ್ ಅನ್ನುವಂಥದ್ದು, ದುಷ್ಪರಿಣಾಮಗಳು ಅನ್ನುವಂಥದ್ದು, ದುಷ್ಫಲಗಳು ಅನ್ನುವಂಥದ್ದು ದೂರವಾಗತ್ತೆ ಅಂತ ತಿಳ್ಕೊಬೋದು. ಆ ನಿಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಮಿಶ್ರವಾಗಿರುವಂತಹ ಫಲವನ್ನು ಹೇಳಿದ್ರೆ, ಕುಟುಂಬದಲ್ಲಿ ಸಮಸ್ಯೆ, ಕೌಟುಂಬಿಕವಾಗಿರುವಂತಹ ಮನಃಕ್ಲೇಶ, ಆರ್ಥಿಕವಾಗಿರುವಂತಹ ನಷ್ಟ, ಅನಾರೋಗ್ಯಗಳು, ಸ್ಥಾನ ಪಲ್ಲಟ ಅನ್ನುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ನೋಡಿದ್ರೆ ಅವ್ರಿಗೆ ಇರುವಂತಹ ಕೆಲಸದ ವಿಚಾರದಲ್ಲಿ ಕಷ್ಟಗಳು, ಕೆಲಸದ ವಿಚಾರದಲ್ಲಿ ದ್ವಂದ್ವ, ಬಿಟ್ಟಂತಹ ಪಾರ್ಟ್ನರ್ಶಿಪ್ಪಿಂದ ಹೊರಗಡೆ ಏನು ಬಂದಿರ್ತಾರೆ ಅಂಥವರಿಗೂ ಕೂಡ ಭಾಗ್ಯೋದಯ ಆಗುವಂತಹ ಒಂದು ಸಾಧ್ಯತೆ. ಕರ್ಮಸ್ಥಾನದಲ್ಲಿದ್ದಂತಹ ಗುರು ಏಕಾದಶ ಸ್ಥಾನಕ್ಕೆ ಬರುವಂಥದ್ದು, ಏಕಾದಶ ಸ್ಥಾನದಲ್ಲಿ ಶುಭ ಫಲಗಳನ್ನು, ಅದರ ಜೊತೆಗೆ 2ರಲ್ಲಿದ್ದಂಥ ಕೇತು, ಅಂದರೆ ಹಿಂದಿನ ವರ್ಷದಲ್ಲೂ ಆರ್ಥಿಕವಾಗಿರುವಂಥ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಿರ್ತಾರೆ ಸಿಂಹರಾಶಿಯವರು. ಆರ್ಥಿಕವಾಗಿರುವಂಥ ಸ್ಥಿರತೆ ಇಲ್ಲ, ಒಳ್ಳೆಯದಕ್ಕೆ ಖರ್ಚು ಮಾಡಿದರೆ ಬಚಾವಾಗಿದ್ದೀರಾ, ಇಲ್ಲ ಅಂತಂದರೆ ಅದು ಕೂಡ ನಿಮಗೆ ಖರ್ಚಾಗಿ ಒಂದು ನೆಮ್ಮದಿ ಅನ್ನುವಂಥದ್ದು ಖಂಡಿತ ಇರಲ್ಲ. ಆದರೆ 2ನೇ ಸ್ಥಾನದಲ್ಲಿದ್ದಂತಹ ಕೇತು, 8ರಲ್ಲಿ ಇದ್ದಂತಹ ರಾಹು ಅಧರ್ಮಕ್ಕೆ, ಗೊತ್ತಿಲ್ಲದೆ ಇರುವಂತಹ ಜಾಗದಲ್ಲಿ ಸಾಕಷ್ಟು ಹಣವನ್ನು ವ್ಯಯವನ್ನು ಮಾಡಿಸಿರ್ತಾರೆ. ಇನ್ನು ಮುಂದೆ ಅದು ನಿವೃತ್ತಿಯಾಗುವಂತಹ ಸಾಧ್ಯತೆ ಇದೆ. ಅಂದರೆ ಇನ್ನು ಮುಂದೆ ನೀವು ಮನಸ್ಸು ಮಾಡಿದ್ರಿ ಅಂತಂದರೆ ದ್ವಿತೀಯಾಧಿಪತಿಯಾಗಿರುವಂತಹ ಬುಧನ ಸಂಚಾರ ಪ್ರಾರಂಭದಲ್ಲೂ ಕೂಡ ಚೆನ್ನಾಗಿರುವಂಥದ್ದು. ಅದರ ಜೊತೆಗೆ ನಿಮಗೆ ಏಕಾದಶದಲ್ಲಿ ಗುರುವಿನ ಒಂದು ಯೋಗ ಸಂಚಾರ ಆಗೋದ್ರಿಂದ ಈ ಲಾಭ ಮಾಡಲಿಕ್ಕೆ ಮತ್ತು ದುಡ್ಡನ್ನ ಎತ್ತಿಡ್ಲಿಕ್ಕೆ ಸ್ವಲ್ಪ ಶುಭ ಫಲಗಳು ಅಂತ ತಿಳ್ಕೊಬೋದು. ಹಾಗಾಗಿ ಸಿಂಹರಾಶಿಯವರಿಗೆ ಮಿಶ್ರ ಫಲಗಳನ್ನು ಹೇಳ್ಬೋದು. ಕರ್ಮದಲ್ಲಿ, ವೃತ್ತಿಯಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಇತ್ತು ಅಂತಂದರೆ ಒಳ್ಳೆ ಶುಭ ಫಲಗಳು. ಕೌಟುಂಬಿಕವಾಗಿ ಒಂದಷ್ಟು ಸಮಸ್ಯೆ ಇದೆ, ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಪಾಡ್ಕೋಬೇಕು. ಯಾಕಂದರೆ ಸಿಂಹರಾಶಿಗೆ ಸಪ್ತಮಾಧಿಪತಿಯಾಗಿ ಅಷ್ಟಮ ಸ್ಥಾನ, ಹೆಂಡತಿ ಗಂಡಂದಿರ ಮಧ್ಯದಲ್ಲಿ ಒಂದಷ್ಟು ವಿರಸಗಳು ಬರುವಂತಹ ಸಾಧ್ಯತೆ, ಸಣ್ಣ ಪುಟ್ಟ ವಿಚಾರಗಳು ಕೂಡ ಒಂದಷ್ಟು ದೊಡ್ಡ ರೀತಿಯಲ್ಲಿ ವೈಮನಸ್ಯವನ್ನು. ಹಾಗಾದರೆ ಸಿಂಹರಾಶಿಯವರು ಏನು ಮಾಡಬೇಕು? ಇಷ್ಟೆಲ್ಲ ಸಮಸ್ಯೆಗಳು ಬರುತ್ತೆ ಅಂದರೆ, ಗುರು ಹೇಗಿದ್ರು ಚೆನ್ನಾಗಿದ್ದಾನೆ, ಯಾವುದೇ ಸಮಸ್ಯೆ ಬಂದರೂ ತುಂಬ ವಿಕೋಪಕ್ಕೆ ಹೋಗಲ್ಲ. ಆದರೆ ಈ ಒಂದು ಶನಿ ಶಾಂತಿ ಆಗಲಿ ಅಂತ ಹೇಳಿ ಶನಿ ಶಾಂತಿ ಪೂಜೆಯನ್ನು, ಶನಿ ಶಾಂತಿ ಹೋಮವನ್ನು ಮಾಡಿಸುವಂಥದ್ದು, ಅದರ ಜೊತೆಗೆ ವಿಶೇಷವಾಗಿ ಆಂಜನೇಯ ಸ್ವಾಮಿಗೆ ಆರಾಧನೆಯನ್ನು ಮಾಡುವಂಥದ್ದು, ಹನುಮಾನ್ ಚಾಲೀಸ ಪಾರಾಯಣವನ್ನು ಮಾಡುವಂಥದ್ದು, ಅದರ ಜೊತೆಗೆ ಇನ್ನು ಶನಿವಾರದಂದು ಒಂದು ವ್ರತವನ್ನು ಮಾಡುವಂಥದ್ದು, ಉಪವಾಸ ವ್ರತ ಅಥವಾ ರಾಮದೇವರಿಗೆ ಪೂಜೆಯನ್ನು ಮಾಡುವಂತಹ ವ್ರತ, ಈ ರೀತಿಯಾಗಿರುವಂಥ ಒಂದು ಶನಿ ಶಾಂತಿ ಆಗಲಿ ಅಂತ ಹೇಳಿ ಮಾಡುವಂತಹ ಪೂಜಾ ವ್ರತಾದಿಗಳನ್ನು ಮಾಡಿದ್ರೆ, ಅಥವಾ ಗಣಪತಿಯನ್ನೂ ಕೂಡ ವಿಶೇಷವಾಗಿ ಆರಾಧನೆ ಮಾಡಿದ್ರೆ ತುಂಬ ಶುಭ ಫಲಗಳು ಅನ್ನುವಂಥದ್ದು. ಅಂದರೆ ಅನಿಷ್ಟ ಫಲಗಳ ನಿವೃತ್ತಿಯೇ ಶುಭ ಫಲ ಅಂತ ನಿರೀಕ್ಷಣೆ ಇಟ್ಕೊಂಡಾಗ ಅನಿಷ್ಟ ಫಲಗಳು ಅನ್ನುವಂಥದ್ದು ನಿವೃತ್ತಿ ಆಗತ್ತೆ ಶನಿಯಿಂದ ಬರುವಂಥದ್ದು ಅಂತ ಸಿಂಹರಾಶಿಯವರಿಗೆ ಸಹಜವಾಗಿ ಹೇಳ್ಬೋದು. ಸಿಂಹರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಒಂದು 60 ಭಾಗದಷ್ಟು ಶುಭ ಫಲಗಳನ್ನು, ಒಂದು 40 ಭಾಗದಷ್ಟು ಅಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡ್ಬೋದು ಸಿಂಹರಾಶಿಯವರು. ಸಿಂಹರಾಶಿಯವರಿಗೆ ಒಳ್ಳೆಯದಾಗಲಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.